ಫ್ರೆಂಡ್ಸ್, ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಹೈಬ್ರಿಡ್ ಕಾರ್ಸ್ ನಾರ್ಮಲ್ ಪೆಟ್ರೋಲ್ ಇಂಜಿನ್ ಅಥವಾ ಡೀಸೆಲ್ ಇಂಜಿನ್ ನ ಜೊತೆ ಒಂದು ಎಲೆಕ್ಟ್ರಿಕ್ ಮೋಟಾರ್ ಅನ್ನು ಸಹ ಯೂಸ್ ಮಾಡಿರ್ತಾರೆ. ಇದು ಬೇಕು ಅಂದ್ರೆ ಫುಲ್ ಪೆಟ್ರೋಲ್ ಇಂಜಿನ್ ನಲ್ಲಿ ಮತ್ತೆ ಫುಲ್ ಎಲೆಕ್ಟ್ರಿಕ್ ಮೋಟಾರ್ ನಲ್ಲಿ ಬೇಕಾದ್ರೆ ರನ್ ಮಾಡಬಹುದು. ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಪೆಟ್ರೋಲ್ ಇಂಜಿನ್ ನಲ್ಲಿ ರನ್ ಆಗುವಾಗ ಬ್ಯಾಟರಿ ಚಾರ್ಜ್ ಆಗುತ್ತದೆ. ಬ್ಯಾಟರಿ ಚಾರ್ಜ್ ಆದ್ಮೇಲೆ ಮತ್ತೆ ಬ್ಯಾಟರಿಯಿಂದ ವೀಲ್ಸ್ ಗೆ ಪವರ್ ಸಪ್ಲೈ ಆಗುತ್ತದೆ. ಮೇನ್ ಅಡ್ವಾಂಟೇಜ್ ಏನು ಅಂದ್ರೆ ಈ ಹೈಬ್ರಿಡ್ ಕಾರ್ಸ್ ನಲ್ಲಿ ಒಳ್ಳೆಯ ಮೈಲೇಜ್ ಕೊಡುತ್ತದೆ. ಹೌದು, ಪೆಟ್ರೋಲ್ ಇಂಜಿನ್ ಗೆ ಕಂಪೇರ್ ಮಾಡಿದರೆ ಹೈಬ್ರಿಡ್ ಕಾರ್ಸ್ ಒಳ್ಳೆಯ ಮೈಲೇಜ್ ಅನ್ನು ಕೊಡುತ್ತದೆ. ಮತ್ತೆ ಪೊಲ್ಯೂಷನ್ ಕಡಿಮೆ. ಗವರ್ಮೆಂಟ್ಸ್ ನ ಎಮಿಷನ್ ನಾರ್ಮ್ಸ್ ಗಳನ್ನು ಕೂಡ ಇದು ಮೀಟ್ ಆಗುತ್ತದೆ. ಇಂಪ್ರೂವ್ಡ್ ಪರ್ಫಾರ್ಮೆನ್ಸ್. ಹೈಬ್ರಿಡ್ ಕಾರ್ಸ್ ನಲ್ಲಿ ನಾವು ಇಂಪ್ರೂವ್ಡ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡಬಹುದು. ಯಾಕೆ ಅಂದ್ರೆ ಹೈಬ್ರಿಡ್ ಕಾರ್ಸ್ ನಲ್ಲಿ ನಮಗೆ ಎಲೆಕ್ಟ್ರಿಕ್ ಮೋಟಾರ್ ಮತ್ತೆ ಪೆಟ್ರೋಲ್ ಇಂಜಿನ್ ಈ ಎರಡರಿಂದ ವೀಲ್ಸ್ ಗೆ ಪವರ್ ಸಪ್ಲೈ ಆಗುತ್ತೆ. ಇವಾಗ ನಾವು ಬೆಸ್ಟ್ ಹೈಬ್ರಿಡ್ ಕಾರ್ಸ್ ಅನ್ನು ನೋಡೋಣ. ಟಾಪ್ 5th ಪೊಸಿಷನ್ ಅಲ್ಲಿ ಹೋಂಡಾ ಸಿಟಿ ಹೈಬ್ರಿಡ್ ಗೆ ಹೋಂಡಾದವರು ಹೋಂಡಾ ಸಿಟಿ ಹೈಬ್ರಿಡ್ EHEV ಅಂತ ಹೇಳ್ತಾರೆ. ಹೋಂಡಾ ಸಿಟಿ ಹೈಬ್ರಿಡ್ ನಲ್ಲಿ 1.5 ಲೀಟರ್ 4 ಸಿಲಿಂಡರ್ ಪೆಟ್ರೋಲ್ ಇಂಜಿನ್ ಮತ್ತೆ 2 ಎಲೆಕ್ಟ್ರಿಕ್ ಮೋಟಾರ್ ಸಹ ಬರುತ್ತವೆ. ಇದು ಒಟ್ಟಾಗಿ 96.55 bhp ಪವರ್ ಮತ್ತೆ 127 ನ್ಯೂಟನ್ ಮೀಟರ್ ಟಾರ್ಕ್ ಅನ್ನು ಪ್ರೊಡ್ಯೂಸ್ ಮಾಡುತ್ತದೆ. ಇದರ ಬೂಟ್ ಸ್ಪೇಸ್ ನಾರ್ಮಲ್ ಹೋಂಡಾ ಸಿಟಿಗೆ ಕಂಪೇರ್ ಮಾಡಿದರೆ 100 ಲೀಟರ್ ಕಡಿಮೆ ಇರುತ್ತದೆ. ಬೂಟ್ ನಲ್ಲಿ ಬ್ಯಾಟರಿ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ನಾರ್ಮಲ್ ಹೋಂಡಾ ಸಿಟಿ ಬೂಟ್ ಸ್ಪೇಸ್ 506 ಲೀಟರ್ ಆದರೆ ಹೈಬ್ರಿಡ್ ಹೋಂಡಾ ಸಿಟಿ ಬೂಟ್ ಸ್ಪೇಸ್ 410 ಲೀಟರ್. ಓವರ್ ಆಲ್ ಈ ಕಾರಿನಲ್ಲಿ ನಮಗೆ ಒಳ್ಳೆ ಸ್ಪೇಸ್ ಮತ್ತೆ ಕಂಫರ್ಟ್ ಇದೆ. ಮತ್ತೆ ಹೋಂಡಾದವರ ರಿಲಯಬಿಲಿಟಿ ಮತ್ತೆ ಟ್ರಸ್ಟ್ ಕೂಡ ಇದೆ. ಮತ್ತೆ ಇದರ ಮೈಲೇಜ್ ವಿಚಾರಕ್ಕೆ ಬಂದ್ರೆ ARAI ಕ್ಲೈಮ್ಡ್ ಮೈಲೇಜ್ 1 ಲೀಟರ್ ಪೆಟ್ರೋಲ್ ಗೆ 27.13 ಕಿಲೋಮೀಟರ್ ರನ್ ಆಗುತ್ತೆ. ಮತ್ತೆ ಇದರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 40 ಲೀಟರ್ಸ್. ಮತ್ತೆ ಇದು 3 ವೇರಿಯಂಟ್ಸ್ ನಲ್ಲಿ ಅವೈಲೇಬಲ್ ಇರುತ್ತದೆ. ZX 2024. ಮತ್ತೆ ಈ ಕಾರಿನ ಆನ್ ರೋಡ್ ಪ್ರೈಸ್ ಬಂದು 23.5 ಲಕ್ಷದಿಂದ ಸ್ಟಾರ್ಟ್ ಆಗುತ್ತದೆ. ನೆಕ್ಸ್ಟ್ ನಂಬರ್ 4th ನಲ್ಲಿ ಮಾರುತಿ ಸುಜುಕಿ ಇನ್ವಿಕ್ಟೋ. ಇದು ಒಂದು MUV. ಇದು ಮಲ್ಟಿ ಯುಟಿಲಿಟಿ ವೆಹಿಕಲ್. ಇದರಲ್ಲಿ 2 ಲೀಟರ್ 4 ಸಿಲಿಂಡರ್ ಪೆಟ್ರೋಲ್ ಇಂಜಿನ್ ನ ಜೊತೆ ಎಲೆಕ್ಟ್ರಿಕ್ ಮೋಟಾರ್ ಸಹ ಇರುತ್ತದೆ. ಇದು ಪೆಟ್ರೋಲ್ ಇಂಜಿನ್ ನಲ್ಲಿ 150.19 bhp ಪವರ್ ಮತ್ತೆ 188 ನ್ಯೂಟನ್ ಮೀಟರ್ ಟಾರ್ಕ್ ಅನ್ನು ಪ್ರೊಡ್ಯೂಸ್ ಮಾಡುತ್ತದೆ. ಮತ್ತೆ ಎಲೆಕ್ಟ್ರಿಕ್ ಮೋಟಾರ್ 11 bhp ಮತ್ತೆ 206 ನ್ಯೂಟನ್ ಮೀಟರ್ ಟಾರ್ಕ್ ಅನ್ನು ಪ್ರೊಡ್ಯೂಸ್ ಮಾಡುತ್ತದೆ. ಇದು 7 to 8 ಸೀಟರ್ ನಲ್ಲಿ ಬರುತ್ತದೆ. ಇದರಿಂದ ಇದರ ಬೂಟ್ ಸ್ಪೇಸ್ 239 ಲೀಟರ್ ಆಗಿರುತ್ತದೆ. ಇದರ ಗ್ಲೋಬಲ್ NCAP ಸೇಫ್ಟಿ ರೇಟಿಂಗ್ ಬಂದು 5 ಸ್ಟಾರ್. ಇದರ ARAI ಕ್ಲೈಮ್ಡ್ ಮೈಲೇಜ್ ಬಂದು 1 ಲೀಟರ್ ಪೆಟ್ರೋಲ್ ಗೆ 23.24 ಕಿಲೋಮೀಟರ್ ರನ್ ಆಗುತ್ತದೆ. ಮತ್ತೆ ಇದರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 52 ಲೀಟರ್ಸ್. ಇದು ಒಟ್ಟು 3 ವೇರಿಯಂಟ್ ನಲ್ಲಿ ಬರುತ್ತದೆ. ಜೀಟಾ ಪ್ಲಸ್ 7 ಸೀಟರ್, ಜೀಟಾ ಪ್ಲಸ್ 8 ಸೀಟರ್, ಆಲ್ಫಾ ಪ್ಲಸ್ 7 ಸೀಟರ್. ಮತ್ತೆ ಇದು ಬೆಂಗಳೂರಿನಲ್ಲಿ ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು 31 ಲಕ್ಷದಿಂದ ಸ್ಟಾರ್ಟ್ ಆಗುತ್ತದೆ. ನೆಕ್ಸ್ಟ್ ನಂಬರ್ 3rd ಅಲ್ಲಿ ಮಾರುತಿ ಸುಜುಕಿ ಗ್ರ್ಯಾಂಡ್ ವಿಟಾರಾ. ಇದರಲ್ಲಿ 1.5 ಲೀಟರ್ 3 ಸಿಲಿಂಡರ್ ಪೆಟ್ರೋಲ್ ಇಂಜಿನ್ ಜೊತೆ ಎಲೆಕ್ಟ್ರಿಕ್ ಮೋಟಾರ್ ಸಹ ಇರುತ್ತದೆ. ಇದು 91.18 bhp ಪವರ್ ಮತ್ತೆ 122 ನ್ಯೂಟನ್ ಮೀಟರ್ ಟಾರ್ಕ್ ಅನ್ನು ಪ್ರೊಡ್ಯೂಸ್ ಮಾಡುತ್ತದೆ. ಇದರಲ್ಲಿ ಟೊಯೋಟಾದವರ ಇಂಜಿನ್ ಯೂಸ್ ಮಾಡಿದರೆ ಸೊ ರಿಲಯಬಿಲಿಟಿ ಮತ್ತೆ ಟ್ರಸ್ಟ್ ಇಶ್ಯೂಸ್ ಏನೂ ಇಲ್ಲ. ಇದರಲ್ಲಿ 177.6 ವೋಲ್ಟ್ಸ್ ಲಿಥಿಯಂ ಅಯಾನ್ ಬ್ಯಾಟರಿಯನ್ನು ಯೂಸ್ ಮಾಡಿದ್ದಾರೆ. ಇದನ್ನು ಬೂಟ್ ನಲ್ಲಿ ಪ್ಲೇಸ್ ಮಾಡಿದರೆ ಮತ್ತೆ ಇದರ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 210 mm. ಇದರ ಬೂಟ್ ಸ್ಪೇಸ್ ಬಂದು 373 ಲೀಟರ್ಸ್. ಮತ್ತೆ ಮೈಲೇಜ್ ವಿಚಾರಕ್ಕೆ ಬಂದ್ರೆ 1 ಲೀಟರ್ ಪೆಟ್ರೋಲ್ ಗೆ 27.97 ಕಿಲೋಮೀಟರ್ ರನ್ ಆಗುತ್ತದೆ. ಮತ್ತೆ ಇದರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 45 ಲೀಟರ್ಸ್. ಮತ್ತೆ ಹೈಬ್ರಿಡ್ ಇಂಜಿನ್ ಆಪ್ಷನ್ 4 ವೇರಿಯಂಟ್ಸ್ ನಲ್ಲಿ ಬರುತ್ತದೆ. ಮತ್ತೆ ಇದರ ಆನ್ ರೋಡ್ ಪ್ರೈಸ್ 22,60,000ದಿಂದ ಸ್ಟಾರ್ಟ್ ಆಗುತ್ತದೆ. ನೆಕ್ಸ್ಟ್ ನಂಬರ್ 2nd ನಲ್ಲಿ ಟೊಯೋಟಾ ಉರ್ಬನ್ ಕ್ರೂಸರ್ ಹೈರೈಡರ್. ಇದರಲ್ಲಿ 1.5 ಲೀಟರ್ 3 ಸಿಲಿಂಡರ್ ಪೆಟ್ರೋಲ್ ಇಂಜಿನ್ ನ ಜೊತೆ ಎಲೆಕ್ಟ್ರಿಕ್ ಮೋಟಾರ್ ಸಹ ಬರುತ್ತದೆ. ಇದು 91.18 bhp ಪವರ್ ಮತ್ತೆ 122 ನ್ಯೂಟನ್ ಮೀಟರ್ ಟಾರ್ಕ್ ಅನ್ನು ಪ್ರೊಡ್ಯೂಸ್ ಮಾಡುತ್ತದೆ. ಮತ್ತೆ ಇದರ ಬೂಟ್ ಸ್ಪೇಸ್ 373 ಲೀಟರ್ ಮತ್ತೆ ಗ್ರೌಂಡ್ ಕ್ಲಿಯರೆನ್ಸ್ 210 mm. ಇದು 1 ಲೀಟರ್ ಪೆಟ್ರೋಲ್ ಗೆ 27.97 ಕಿಲೋಮೀಟರ್ ಮೈಲೇಜ್ ಅನ್ನು ಕೊಡುತ್ತದೆ. ಮತ್ತೆ ಇದರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 45 ಲೀಟರ್ಸ್. ಇದು ಒಟ್ಟು 3 ವೇರಿಯಂಟ್ ನಲ್ಲಿ ಬರುತ್ತದೆ. S ಹೈಬ್ರಿಡ್, G ಹೈಬ್ರಿಡ್, V ಹೈಬ್ರಿಡ್. ಮತ್ತೆ ಇದರ ಆನ್ ರೋಡ್ ಪ್ರೈಸ್ ಬಂದು 20,60,000ದಿಂದ ಸ್ಟಾರ್ಟ್ ಆಗುತ್ತದೆ. ನೆಕ್ಸ್ಟ್ ಫಸ್ಟ್ ಕಾರ್ ಬಂದು ಟೊಯೋಟಾ ಇನೋವಾ ಹೈ ಕ್ರಾಸ್. ಇದರಲ್ಲಿ 2 ಲೀಟರ್ 4 ಸಿಲಿಂಡರ್ ಪೆಟ್ರೋಲ್ ಇಂಜಿನ್ ನ ಜೊತೆ ಎಲೆಕ್ಟ್ರಿಕ್ ಮೋಟಾರ್ ಸಹ ಇರುತ್ತದೆ. ಇದರಲ್ಲಿ ಪೆಟ್ರೋಲ್ ಇಂಜಿನ್ 150.19 bhp ಪವರ್ ಮತ್ತೆ 188 ನ್ಯೂಟನ್ ಮೀಟರ್ ಟಾರ್ಕ್ ಅನ್ನು ಪ್ರೊಡ್ಯೂಸ್ ಮಾಡುತ್ತದೆ. ಮತ್ತೆ ಎಲೆಕ್ಟ್ರಿಕ್ ಮೋಟಾರ್ 11 bhp ಮತ್ತೆ 206 ನ್ಯೂಟನ್ ಮೀಟರ್ ಟಾರ್ಕ್ ಅನ್ನು ಪ್ರೊಡ್ಯೂಸ್ ಮಾಡುತ್ತದೆ. ಇದು 7 to 8 ಸೀಟರ್ ನಲ್ಲಿ ಬರುತ್ತದೆ. ಆದ್ದರಿಂದ ಇದರ ಬೂಟ್ ಸ್ಪೇಸ್ 239 ಲೀಟರ್ ಆಗಿರುತ್ತದೆ. ಮತ್ತೆ ಇದರ ಗ್ಲೋಬಲ್ NCAP ಸೇಫ್ಟಿ ರೇಟಿಂಗ್ ಬಂದು 5 ಸ್ಟಾರ್. ಮತ್ತೆ ಇದರ ARAI
ಎಐ ಕ್ಲೈಮ್ಡ್ ಮೈಲೇಜ್ ಬಂದು 1 ಲೀಟರ್ ಪೆಟ್ರೋಲ್ಗೆ 23.24 ಕಿಲೋಮೀಟರ್ ವರೆಗೆ ರನ್ ಆಗುತ್ತದೆ. ಮತ್ತೆ ಇದರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 52 ಲೀಟರ್ಸ್. ಮತ್ತೆ ಇದು 32,40,000ದಿಂದ ಸ್ಟಾರ್ಟ್ ಆಗಿ 38,40,000 ಫ್ರಮ್ ದ ಬೇಸ್ ಮಾಡೆಲ್ ಟು ಟಾಪ್ ಮಾಡೆಲ್ ನ ಆನ್ ರೋಡ್ ಪ್ರೈಸ್ ಆಗಿರುತ್ತದೆ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡುವುದಕ್ಕೆ ಪ್ರೋತ್ಸಾಹ ನೀಡುತ್ತದೆ. ಧನ್ಯವಾದಗಳು.